ಬಂಧುಗಳೇ ನಮಸ್ಕಾರ. ನಾನು ರಘು ಜಾಣಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ. ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಂತ ಅಂದ್ರೆ, ನಾಳೆ ಏನು ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಾ ಇರುವಂತಹ ಕರ್ನಾಟಕ ಸಾರಿಗೆ ಸಂಸ್ಥೆಯ ನೌಕರರು ತಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಇಟ್ಕೊಂಡು ಏನು ತಮಗೆ ಸಿಗಬೇಕಾಗಿರುವಂತಹ ವೇತನ ಪರಿಷ್ಕರಣೆ, ಕಾಲಕಾಲಕ್ಕೆ ಆಗ್ಬೇಕಾದಂತಹ ವೇತನ ಪರಿಷ್ಕರಣೆ ಆಗ್ತಾ ಇಲ್ಲ ಅಂತ ಹೇಳಿ ನೌಕರರೆಲ್ಲ ಸೇರಿ ನಾಳೆಯಿಂದ ಅನಿರ್ದಿಷ್ಟಾವಧಿಗಳ ಕಾಲ ಮುಷ್ಕರವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಈ ಮುಷ್ಕರವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವರ ನ್ಯಾಯಯುತವಾದ ಯಾವುದೇ ಒಬ್ಬ ಮನುಷ್ಯ ಇವತ್ತು ಘನತೆಯಿಂದ ಬದುಕೋದಿಕ್ಕೆ ಬೇಕಾಗಿರುವಂತಹ ನ್ಯಾಯಯುತವಾದ ಸಂಬಳ ಪ್ರತಿಯೊಬ್ಬ ಬೆವರರಿಸಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರಿಗೂ ಸಿಗಬೇಕು. ಆದ್ರೆ ಇವತ್ತು ಈ ನೀಚ ಭ್ರಷ್ಟ ರಾಜಕಾರಣಿಗಳು, ಯಾವುದೇ ಪಕ್ಷ ಆಗಿರ್ಲಿ, ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಲಿ, ಬಿಜೆಪಿ ಪಕ್ಷ ಆಗಿರ್ಲಿ, ಜೆಡಿಎಸ್ ಪಕ್ಷ ಆಗಿರ್ಲಿ, ಅವರು ಅಧಿಕಾರಕ್ಕೆ ಬರೋದಿಕ್ಕೆ ಬಣ್ಣ ಬಣ್ಣದ ನಾಟಕಗಳನ್ನ, ಬಣ್ಣ ಬಣ್ಣದ ಆಫರ್ಗಳನ್ನ ಇಟ್ಟು ಇವತ್ತು ಏನು ಚುನಾವಣೆಗಳನ್ನ ನಡೆಸಿ ಅಧಿಕಾರಕ್ಕೆ ಬರುವಂತಹ ಕಾಂಗ್ರೆಸ್ ಬಿಜೆಪಿ ಪಕ್ಷದ ನಾಯಕರುಗಳು ಇವತ್ತು ಸಾರಿಗೆ ನೌಕರರನ್ನ ಯಾರೇ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ತೀರಾ ಕಡೆಗಣಿಸ್ತಾ ಬಂದಿರುವಂತದ್ದು ನಿಜಕ್ಕೂ ಒಂದ್ ರೀತಿಯ ನೋವಿನ ವಿಚಾರ. ಇವತ್ತು ನಾವು ರಾಜ್ಯದ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಿರುವಂತಹ ನೌಕರರ ಪೈಕಿ ಯಾರಾದ್ರೂ ತುಂಬಾ ಶ್ರಮಪಟ್ಟು ನಿಜಕ್ಕೂ ಬೆವರ ಹನಿಯನ್ನ ತೊಟ್ಟಿಕ್ಕಿಸಿ ಕೆಲಸ ಮಾಡ್ತಾ ಇದ್ರೆ ಅದು ಸಾರಿಗೆ ನೌಕರರು ಅಂತ ಹೇಳ್ಬೋದು ನಿಜಕ್ಕೂ. ಯಾಕೆ ಅಂತ ಅಂದ್ರೆ ಸಾರಿಗೆ ನೌಕರರು ಸರ್ಕಾರಿ ಬಸ್ಗಳಲ್ಲಿ KSRTC ಆಗ್ಬೋದು, BMTC ಆಗಿರ್ಬೋದು, ಅಥವಾ ಸಾರಿಗೆ ಸಂಸ್ಥೆಯ ಇನ್ಯಾವುದೋ ಏನು ಬ್ರಾಂಚ್ಗಳಲ್ಲಿ ಕೆಲಸ ಮಾಡುವಂತವ್ರು ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ನಾವು ಎಲ್ಲರೂ ನೋಡಿದ್ವಿ. ಒಬ್ಬ ಕಂಡಕ್ಟರ್ ಅಷ್ಟು ಜನರ ಮಧ್ಯ ನುಸುಳ್ಕೊಂಡು ಹೋಗಿ ಬೆವರರಿಸಿ ಕೆಲಸ ಮಾಡೋದು ಎಷ್ಟು ಕಷ್ಟದ ಕೆಲಸ, ತ್ರಾಸದಾಯಕವಾದಂತಹ ಕೆಲಸ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಅಂತಹ ಕಷ್ಟಪಟ್ಟು ಕೆಲಸ ಮಾಡುವಂತಹ ಶ್ರಮಜೀವಿಗಳು ತಮ್ಮ ಶ್ರಮಕ್ಕೆ ತಕ್ಕಂತಹ ಏನು ಕೂಲಿಯನ್ನ, ತಮ್ಮ ಶ್ರಮಕ್ಕೆ ತಕ್ಕಂತಹ ದುಡಿಮೆಗೆ ತಕ್ಕಂತಹ ಸಂಬಳವನ್ನ ಏನು ಕೇಳ್ತಾ ಇದ್ದಾರೆ ಅದನ್ನ ಕೊಡೋದಿಕ್ಕೆ ಕಳ್ಳಾಟ ಆಡ್ತಾ ಇರುವಂತಹ ರಾಜ್ಯ ಸರ್ಕಾರದ ನಡೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ.